ಕುಂಬಳಗೂಡಿಂದ ಬಸ್ಸಲ್ಲಿ ಹೋಗ್ಬೇಕು. ಅವ ಅಣ್ಣ ಅಲ್ಲಿ ಪಾಪ ಡ್ರೈವರ್ದೇನು ತಪ್ಪಿಲ್ಲ, ಫುಲ್ ಆಗ್ಬಿಟ್ಟೈತಿ. ಇಲ್ಲೆಲ್ಲಿ ನಿಲ್ಲಿಸ್ತಾರೆ ಬಸ್ನ ನೋಡಿ, ನಿಲ್ಲಿಸ್ಬಿಟ್ಟು ಅವ್ರನ್ನ ಯಾರನ್ನ ಇಳಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟ. ಬೆಂಗಳೂರಿಂದ ಮುಂಬೈಗೆ ಫ್ರೀಯಾಗಿ ಹೋಗಿದ್ದೀನಿ. ಇನ್ನು ರಾಮನಗರಕ್ಕೂ ಹೋಗಕ್ಕಾಗಲ್ವಾ? ಫ್ರೀಯಾಗಿರೋ ಬಸ್ಗೆ ಜನ ಎಲ್ಲ ಮುತ್ತಿಗೆ ಹಾಕ್ತಿದ್ದಾರೆ. ಬಾಸ್ ಹೆಂಗೆ ಗತ್ತಲ್ಲಿ ಕೂತ್ಕೊಂಡು ದೃಷ್ಟಿ ತಗ್ಸ್ಕೊತಾವ್ರೆ. ಅಂತ ಟಿ ಟಿ ಇದ್ರಲ್ಲಿ ಹೋಗೋಣ ಅನ್ಕೊಂಡೆ, ರಶ್ ಆಗಿ ಹೋಗ್ಬಿಟ್ರು. ಸಿಕ್ಕ ಹುಡುಗಿಯರನ್ನೇ ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ನೆನ್ನೆ ಪವನ್ ಬರ್ತಡೇ ಮಾಡಿದ್ವಲ್ಲ, ಇಲ್ಲೇ ಸ್ಟೇ ಆಗಿದ್ದು. ಇಲ್ಲಿಂದ ಇವಾಗ ನಮ್ಮ MBA ಬಾಯ್ಸ್ ಎಲ್ಲರೂ ಇವತ್ತು ಮೀಟಪ್ ಮಾಡ್ತಿದ್ದೀವಿ, ಅಲ್ಲಿಗೆ ಹೋಗ್ತಿದ್ದೀನಿ. ಸ್ಟೇ ತೋರಿಸ್ತೀನಿ ರೀ ಹೆಂಗಿತ್ತು ಅಂತ. ಪವನ್ ಬರ್ತಡೇ ಮಾಡಿ ನಾವು ಇಲ್ಲೇ ಸ್ಟೇ ಆಗಿದ್ದು. ಪ್ರಜ್ಜು ಬಂದಿದ್ದಾನೆ ನೋಡಿ. ಇವಾಗ ನಾವು MBA ಫ್ರೆಂಡ್ಸ್ ಎಲ್ಲ ತುಂಬ ದಿನ ಆದಮೇಲೆ ಮೀಟ್ ಆಗ್ತಿದ್ದೀವಿ. ನೆನ್ನೆ ಕರಿತಿದ್ದೆ, ಅವ್ನು ಬ್ಯುಸಿ ಇದ್ದ ಕೆಲ್ಸಾಗ. ಅವನು IT ಎಂಪ್ಲಾಯ್, ಅದಕ್ಕೆ ಕರೀಲಿಲ್ಲ. ಈಗ ಅದು ಇಲ್ಲೇ ಗೈಸ್ ನಾವು ಸ್ಟೇ ಆಗಿದ್ದು. ರೂಮ್ಗಳು ನೋಡಿ ಏನು ಸಕರಾಗಿದೆ ಅಂತ. ವಾಶ್ರೂಮ್ ನೋಡಿ ನೀವು, ಎಷ್ಟು ದೊಡ್ಡ ಐತೆ ನೋಡಿ ವಾಶ್ರೂಮ್ಗಳು. ಇವಾಗ ಚೆಕ್ಔಟ್ ಮಾಡ್ಕೋತಿದ್ದೀವಿ ಎಲ್ಲರೂ. 5-6 ರೂಮ್ ಇತ್ತು, ಸೇಮ್ ಎಲ್ರಿಗೂ ಇದೇ ಥರ ದೊಡ್ಡ ದೊಡ್ಡ ರೂಮ್ಗಳೇ ಇತ್ತು. ಚೆನ್ನಾಗಿತ್ತು ಸ್ಟೇ. ನೆನ್ನೆ ರಾತ್ರಿ ಈ ಕನ್ನಡಕನ ಮುರಿದಾಕ್ಬಿಟ್ಟವ್ರು ಯಾರೋ ಅಲ್ಲ, ನೀನು ಮುರಿದಾಕಿರೋದು ಇನ್ನೂ ಮುರಿದಾಯ್ತು. ಇಷ್ಟೊಂದು ಮುರಿದಾಕಿರ್ಲಿಲ್ಲ ಕಣ ನಾನು. ಯಾರೋ ಸೀಟ್ ಮೇಲೆ ಇಟ್ಬಿಟ್ಟಿದ್ರು, ಕೂತ್ಕೊಂಡ್ಬಿಟ್ಟಿದೆ. ಮಗ ನಾನು ಮುರಿದಾಕಿಲ್ಲ ಮಗ, ಬೇರೆಯವ್ರು ಇಟ್ಟು ನನ್ನ ಎರಡು ಪೀಸ್ ಆಗಿದೆ. ಅದೇನೇ ಮುರಿದೋದ್ರು ನೋಡಿ ಲೈಟ್ ಬರ್ತೈತೆ, ಅದು ಇಂಪಾರ್ಟೆಂಟು. ಗೈಸ್ ಇಲ್ಲಿ ನೋಡಿ, ಮಧ್ಯೆ ಒಂದು ಓಪನಿಂಗ್ ಕೊಟ್ಟವ್ರೆ. ಇಲ್ಲಿ ಸ್ವಲ್ಪ ಪಾಂಡ್ ಥರ ಮಾಡವ್ರೆ, ಬಟ್ ಅದ್ರ ಗಲೀಜಾಗ್ಬಿಟ್ಟೈತೆ ನೀರು. ಅಲ್ಲಿ ನಾವು ಜೋಗಲ್ಲಿ ಬೇಕಾದ್ರೆ ಆಡ್ಬೋದು. ಮಗ ಹೊರಟ್ರಾ? ಬೇಗ ಬರ್ಬೇಕು ತಾನೆ. ಯಾಕ್ರು ಚಿಪ್ಸ್ ಕೊಟ್ಟು ಕಳಿಸ್ದ. ಏನ್ ಮಾಡ್ದ? ಅಂಕಲ್ ಹತ್ರ ಚಿಪ್ಸ್ ಇಸ್ಕೊಂಡು ಹೋದ್ರೆಲ್ಲ. ಅಂಕಲ್ ಅನ್ಬಿಟ್ರ ಪ್ರಜೆಗೆ ತಕ್ಷಣ ಅಂಕಲ್ ಅಂದ್ರಲ್ಲ. ಗೈಸ್ ನಾನು ಮತ್ತೆ ಪ್ರಜೆ ಇವಾಗ ಓಡ್ತಾ ಇದೀವಿ ಬೈಕಲ್ಲಿ. ಅಲ್ಲಿ ಬಾಯ್ಸ್ ಎಲ್ಲರೂ ಹೊರಟ್ರು, ಬಾಯ್ ಮಾಡ್ಬಿಟ್ಟು ಓಡಾಡ. ಟಿಪ್ಸ್ ಗೈಸ್, ನಾನು ಮತ್ತೆ ಪ್ರಜು ಇವಾಗ ಹೊರಟ್ವಿ ರೆಸಾರ್ಟಿಂದ MBA ಬಾಯ್ಸ್ನ ಮೀಟ್ ಮಾಡೋಕ್ಕೆ. ಬನ್ನಿ ಹೋಗೋಣ. ಹೆಲ್ಮೆಟ್ ಕೊಡೋ ನಂದು. ಗೈಸ್ ನಮ್ಮದು ಹಳೆ ಅಡ್ಡ ಉಡುಪಿ ಗಾರ್ಡನ್ನು. ನಾವು MBA ಮಾಡ್ತಿದ್ದಾಗ ಇಲ್ಲೇ ನಾಷ್ಟ ಊಟ ತಿಂಡಿ ಎಲ್ಲನೂ ಮಾಡ್ತಿದ್ದದ್ದು. ಇವಾಗ ಫುಲ್ಲು ಈ ಕಡೆ ಎಲ್ಲ ಬಿಲ್ಡಿಂಗ್ಗಳಾಗ್ಬಿಟ್ಟೈತೆ. ಇವಾಗ ಒಂದು ನಾಷ್ಟ ಮಾಡಿಕೊಂಡು ಕಾಫಿ ಕುಡಿದ್ಬಿಟ್ಟು ಲೈಟಾಗೆ ಇವಾಗ ನಮ್ಮ ಫ್ರೆಂಡ್ಸ್ ಇನ್ನಿಬ್ರು ಫ್ರೆಂಡ್ಸ್ ಬಂದಿದ್ದಾರೆ, ಅಲ್ಲೋಗೋಣ. ಹಾಂ ಗೈಸ್, ಇವನೇ ನೋಡಿ ಪ್ರವೀಣ್ ಅಂತ. ತುಂಬಾ ಖತರ್ನಾಕ್ ನಟೋರಿಯಸ್ ಕ್ರಿಮಿನಲ್ ಮಗ. TV ನೈನಲ್ಲಿ ಹೇಳ್ತಾರಲ್ಲ ಆ ಥರ ಹೇಳ ಏನಾರು. ಸಿಕ್ಕ ಹುಡುಗಿಯರನ್ನೇ ಪಟಾಯಿಸಿ ಪಂಟಾರ್. ಇವನು ಶೆಟ್ಟಿ ಡೂಪ್ಲಿಕೇಟ್ ಎಕ್ಸ್ಪರ್ಟ್. ಡೂಪ್ಲಿಕೇಟ್ ಮಾಡಿ ಲಾಕ್ ಆಗ್ತಾನೆ. ಮಗ ಹೆಂಗಿದ್ಯಾ? ಮಧು ಯಾವಾಗಲೂ ಒಂದು ಡೈಲಾಗ್ ಹೇಳ್ತಿದ್ದ, ನಾನು ಬೇಗ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಅವಾಗ MBA ಮಾಡ್ತಿದ್ದಾಗ ನಾನು ಹೇಳ್ತಿದ್ದೆ, ಕೆಲ್ಸಕ್ಕೆ ಹೋದ್ಮೇಲೆ 6 ತಿಂಗಳಾದ್ಮೇಲೆ ನೀನೇ ಫೋನ್ ಮಾಡಿ ಹೇಳ್ತೀಯ ನೋಡು ಮಗ, ಓದ್ತಿದ್ದೆ ಚೆನ್ನಾಗಿತ್ತು ಅಂತ. 6 ತಿಂಗಳಾದ್ಮೇಲೆ ಫೋನ್ ಮಾಡಿ ಹೇಳಿದ. ಕರೆಕ್ಟ್ ತಾನೆ? ಅಲ್ಲ ನಿಂಗೆ ಯಾಕೋ ರಕ್ಷಿ. ಹಾಯ್ ಗೈಸ್, ಇವ್ನು ನೋಡಿ, ಇದು ಯಾವುದೋ ರವಿಚಂದ್ರನ್ ಫಿಲಮ್ ಐತಲ್ಲ ಮಗ, ಹಳ್ಳಿ ಮೇಸ್ಟ್ರೆ ಫಿಲಮಲ್ಲಿ ಕಪೆರಾಯ ಇರ್ತಾನಲ್ಲ ಆ ಥರ. ಒಂದೇ ಇಟ್ಕೆ ನಮ್ಮ ಬಾಯ್ಸ್ ಎಲ್ಲರೂ ರೋಸ್ಟ್ ಮಾಡಿದ್ದೀನಿ. ಈಗ ನಾನು ನಾಷ್ಟ ಮಾಡ್ಕೋತೀನಿ ಸ್ವಲ್ಪ. ಏನು ಐಫೋನ್ ತಗೊಂಡ 17 ಇದು ಕೊಡೋ ಮಗ, ನನಗೆ ಬೇಕು. ಈ ಕಲರ್ ಯಾಕೋ ತಗೊಂಡೆ. ಗೈಸ್, ಪ್ರವೀಣ್ ತೋರಿಸಿದಂಥ ಒಂದು ಅಂಗಡೀಲಿ ನಾವು ನಾಷ್ಟನ ಮಾಡ್ಕೊಂಡು ಇಡ್ಲಿ ತಿಂದು ಇವಾಗ ಇಲ್ಲಿ ಕಾಫಿನ ಕುಡಿದ್ವಿ. ಇವಾಗ ಇಲ್ಲಿಂದ ಹೊಡ್ತೀವಿ ಗೈಸ್. ನಮ್ಮ MBA ಫ್ರೆಂಡ್ಸ್ ಎಲ್ಲರೂ ಮೂಗರು, ನನ್ನ ಮಕ್ಕಳು ಯಾರು ಮಾತಾಡೋದೇ ಇಲ್ಲ. ಅವನಂತೂ ಕ್ಯಾಮ್ರಾ ಆಫ್ ಮಾಡಿದ್ರೆ ಇಡೀ ದೇಶನೇ ಹಾಳು ಮಾಡ್ಬಿಡ್ತಾನೆ. ಕ್ಯಾಮ್ರಾ ಆನ್ ಮಾಡಿದಾಗ ಸಬ್ಬೆಸ್ತು ಥರ ನಿಂತಿರ್ತಾನೆ. ನಾನಿವಾಗ MBA ಮೀಟಪ್ನ ಮುಗಿಸ್ಕೊಂಡು ಕಗ್ಲಿಪುರದಲ್ಲಿದ್ದೀನಿ. ಇಲ್ಲಿಂದ ಇವಾಗ ಕುಂಬಳಗೂಡಿಗೆ ಹೋಗ್ಬೇಕು. ನಾನು ಮತ್ತು ಪ್ರಜ್ವಲ್ ಹೋಗ್ತಾ ಇದ್ವಿ.
ಆ ಫುಲ್ಲು MBA ಮೀಟಪ್ ಲಾಗು ನಿಮಗೆ ಇನ್ನೊಂದು ಲಾಗಲ್ಲಿ ಹಾಕ್ತೀನಿ. ಏನೋ ಒಂದು ಕ್ರೇಜಿಯಾಗಿ ಮಾಡಿದ್ದೀವಿ. ಕಗ್ಲಿಪುರದಲ್ಲಿ ಟ್ರಾಫಿಕ್ ಆಗ್ಬಿಟ್ಟೈತೆ. ನಾವು ಓದ್ತಿದ್ದಾಗ ಇಲ್ಲಿ ಗಾಡಿಗಳೇ ಇರ್ತಿರಲ್ಲ, ಜಾಸ್ತಿ ಟ್ರಾಫಿಕ್ ಆಗ್ಬಿಟ್ಟೈತಲ್ಲ ಹೇಳಿ. ಇವಾಗ ಒಳ್ಳೆ ಬೆಂಗಳೂರು ಔಟ್ಸ್ಕರ್ಟ್ ಇದು, ಇದೇನೆ ಫುಲ್ಲು ಸಿಟಿ ಥರ ಆಗ್ಬಿಟ್ಟೈತೆ. ಎಷ್ಟು ಗಾಡಿ ಐತೆ ನೋಡಿ. ಅದು ಅಲ್ಲದೆ ಶನಿವಾರ ಬೇರೆ ಇವತ್ತು ಹೆವಿ ಟ್ರಾಫಿಕ್ ಆಗ್ಬಿಟ್ಟೈತೆ. ಗೈಸ್ ನಾವು ಯಾಕೆ ಇಷ್ಟೊಂದು ಟ್ರಾಫಿಕ್ ಆಗೈತೆ ಅಂದ್ಕೊಂಡೆ, ಇಲ್ಲಿ ಯಾವುದೋ ದೇವ್ರದ್ದು ಉತ್ಸವ ನಡೀತಾ ಇದೆ, ಅದಕ್ಕೆ ಟ್ರಾಫಿಕ್ ಆಗೈತೆ. ನಾನು ಈ ರೋಡಲ್ಲಿ, ನಮ್ಮ ರೋಡಲ್ಲಿ ಟ್ರಾಫಿಕ್ ಆಗಂಗಿಲ್ವಲ್ಲ, ಕಮ್ಮಿ ಇರುತ್ತೆ ವೆಹಿಕಲ್ಸ್ ಅಂದ್ಕೊಂಡೆ. ಅಲ್ಲಿ ಸ್ವಲ್ಪ ಆ ಕಡೆ ಮೂವ್ ಆಗ್ತಿಲ್ವಲ್ಲ ವೆಹಿಕಲ್ಸ್, ಅದಕ್ಕಾಗೈತೆ. ಗ್ಯಾಪಲ್ಲಿ ಇಷ್ಟು ದೊಡ್ಡ ಗಾಡಿ ಬೇರೆ ತಿರ್ಸ್ತಾವನೆ. ಏನು ಇಷ್ಟು ದೊಡ್ಡ ಗಾಡಿನ ತಿರ್ಸೋದು ಅಂದ್ರೆ ಈ ರೋಡಲ್ಲಿ, ಟ್ರಾಫಿಕ್ ರೋಡಲ್ಲಿ. ಇವತ್ತು ನಿಮಗೆ ಬೆಂಗಳೂರು ಟ್ರಾಫಿಕ್, ಕಗ್ಲಿಪುರ ಸೈಡ್ ಟ್ರಾಫಿಕ್ನ ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ. ನಾನು ಮತ್ತು ಪ್ರಜ್ಜು ಒಂದು ಬ್ರೇಕ್ ಹಾಕ್ಬಿಟ್ಟು ಕಾಫಿ ಕುಡಿದ್ವಿ. ಇವಾಗ ಇಲ್ಲಿಂದ ಓಡ್ತೀವಿ. ಹಾಂ ಬಾಯ್ ಮಗ, ಹುಷಾರಾಗಿ ಹೋಗು. ಹಾಂ ಗೈಸ್, ನಾನು ಕುಂಬ್ಳಗುಡಿಗೆ ಪ್ರಜ್ವಲ್ ಹತ್ರ ಡ್ರಾಪ್ ಮಾಡಿಸ್ಕೊಂಡೆ. ಇಲ್ಲಿಂದ ಇವಾಗ ಒಂದು ದೊಡ್ಡ ಟಾಸ್ಕ್ ಆಯ್ತು ನನಗೆ. ಕುಂಬ್ಳಗುಡಿಯಿಂದ ಬಸ್ಸಲ್ಲಿ ಹೋಗ್ಬೇಕು, KSRTC ಬಸ್ಸಲ್ಲಿ. ಇಲ್ಲಿ ನೋಡಿ ಎಷ್ಟು ಜನ ನಿಂತ್ಕೊ ಕಾಯ್ತವ್ರೆ ಕುಂಬ್ಳಗುಡಲ್ಲಿ. ಇಲ್ಲಿ ಜಾಸ್ತಿ ಬಸ್ ನಿಲ್ಸಲ್ಲ, ಹೇಳಬೇಕು ಅಂದರೆ ಜನ ಕಾಯ್ತಿರ್ತಾರೆ, ನಿಲ್ಲಿಸ್ಬೇಕು. ಏನಾದರೂ ಕುಂಬ್ಳಗುಡಲ್ಲಿ ನಿಲ್ಲಿಸ್ಲಿಲ್ಲ ಅಂದರೆ BMTC ಎತ್ಬಿಟ್ಟು ಬಿಡ್ದಿಗೆ ಹೋಗ್ಬಿಡ್ತೀನಿ, ಅಲ್ಲಿಂದ ಹೋಗ್ತೀನಿ. ನೋಡೋಣ ಬನ್ನಿ. ಇಲ್ಲಿ ಯಾವುದೋ ಒಂದು TT ಗಾಡಿ ಆಯಿತು, ಕೇಳ್ತೀನಿ. ಗೈಸ್, ಇದು ಮಂಡ್ಯವರೆಗೂ ಹೋಗುತ್ತಂತೆ TT. ಇದ್ರಲ್ಲಿ ಹೋಗೋಣ ಅಂದ್ಕೊಂಡೆ, ರಶ್ ಆಗಿ ಹೋಗ್ಬಿಟ್ರು ನೋಡಿ ಗೈಸ್. ಇಲ್ಲಿ ಬಸ್ ನಿಲ್ಸಲ್ವಲ್ಲ ಕರೆಕ್ಟಾಗಿ, ಅದಕ್ಕೆ ಎಷ್ಟೋ ಜನ TTಲಿ ಬೇರೆದ್ರಲ್ಲೆಲ್ಲ ಹೋಗ್ತಾ ಇರ್ತಾರೆ. ನಾನು ಹೋಗೋಣ ಅಂದ್ಕೊಂಡೆ, ರಶ್ ಆಗೋಯ್ತು, ಜಾಗ ಇಲ್ಲ ಬಸ್ಸಲ್ಲಿ. ನಿಜ ಹೋಗೋಕ್ಕೆ ಜಾಗ ಇಲ್ಲ ಬಿಡಿ ನನಗೆ. ಅವ ಅಣ್ಣ ಅಲ್ಲಿ ಪಾಪ ಡ್ರೈವರ್ದೇನು ತಪ್ಪಿಲ್ಲ, ಫುಲ್ ಆಗ್ಬಿಟ್ಟೈತಿ. ಇಲ್ಲೆಲ್ಲಿ ನಿಲ್ಲಿಸ್ತಾರೆ ಬಸ್ನ, ಅಲ್ಲಿರೋರ್ಗೆ ನಿಲ್ಲಕ್ಕೆ ಜಾಗ ಇಲ್ಲ. ಗೈಸ್, ನನಗೆ ಇವಾಗ ಇರೋ ಬೆಸ್ಟ್ ಆಪ್ಷನ್ ಅಂದರೆ BMTCಲಿ ಬಿಡ್ದಿಗೆ ಹೋಗ್ಬಿಟ್ಟು ಬಿಡ್ದಿಯಿಂದ ರಾಮನಗರ ಹೋಗ್ಬೇಕು. KSRTCಲಿ ಹೋಗೋಕ್ಕಾಗಲ್ಲ ಬಿಡಿ, ಡೈರೆಕ್ಟು ರಾಮನಗರಕ್ಕೆ ಬಸ್ ನಿಲ್ಲಿಸಲ್ಲ ಇಲ್ಲಿ. ಮತ್ತು ಇಲ್ಲಿ ರಶ್ ಐತೆ ಬಸ್ಗಳು, ಅದಕ್ಕೆ ಯಾವ್ದಾದ್ರು BMTCಲಿ ಬಿಡ್ದಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತೀವಿ. ಏನೇ ಹೇಳಿ, ಶನಿವಾರ ಭಾನುವಾರ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಟ್ರಾವೆಲ್ ಮಾಡೋದು ಭಾರಿ ಕಷ್ಟ ಆಯಿತು. ಈಗ ಬಿಡ್ದಿಗೆ ಹೋಗುತ್ತೆ, ಇದಕ್ಕೆ ಎತ್ಕೋಬೇಕು, ಏನು ಮಾಡೋಕ್ಕಾಗಲ್ಲ, ರಶ್ ಇದ್ರು. BMTCನೂ ನಿಲ್ಲಿಸ್ತಿಲ್ಲ. ನಿಲ್ಸಿದ್ರು ಬನ್ನಿ ಗೈಸ್, ಇದಕ್ಕೆ ಎತ್ಕೊಬಿಡೋಣ. ನೋಡಿ ನಿಲ್ಲಿಸ್ಬಿಟ್ಟು ಅವ್ರನ್ನ ಯಾರನ್ನ ಇಳಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟ. ಬನ್ನಿ, ಇದು ನಿಲ್ಸೈತೆ, ಹೋಗೋಣ ಇದರಲ್ಲಿ ಬಿಡ್ದಿಗೆ. ಗೈಸ್, ನಾನು ಬಿಡ್ದಿಗೆ ಹೋಗುತ್ತೆ ಅಂದ್ಬಿಟ್ಟು ಈ ಬಸ್ ಹತ್ಬಿಟ್ಟೆ. ಬಿಡ್ದಿವರೆಗೂ ಹೋಗಲ್ವಂತೆ, ವಂಡರ್ಲಾ ಗೇಟ್ವರೆಗೂ ಹೋಗುತ್ತೆ ಅಷ್ಟೇ. ವಂಡರ್ಲಾ ಗೇಟಿಂದ ಬಿಡ್ದಿಗೆ ಇನ್ನೊಂದು ಬಸ್ ಹತ್ಬಿಟ್ಟು ನಾನು ಬಿಡ್ದಿವರೆಗೂ ಹೋಗುತ್ತೆ ಅಂದ್ಕೊಂಡು ಹತ್ಕೊಬಿಟ್ಟೆ. ಅದಕ್ಕೆ ಫ್ರೀ ಆಗೈತೆ ಇದು. ಬಿಡ್ದಿ ಬಸ್ ನಿಲ್ಲಿಸ್ತಾನೆ ಇಲ್ಲ ಅಲ್ಲಿ. ವಂಡರ್ಲಾ ಗೇಟ್ವರೆಗೂ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಬಸ್ ಹತ್ಬಿಟ್ಟು. ಗೈಸ್, ಇವಾಗ ಇನ್ನೇನು ವಂಡರ್ಲಾ ಗೇಟ್ ಬಂತು, ಅಲ್ಲಿ ಇಳ್ಕೋಬೇಕು. ಅಲ್ಲಿಂದ ಏನ್ರಲ್ಲಿ ಹೋಗೋದು ನೋಡೋಣ. ಇವತ್ತು ಮನೆಗೆ ಹೋಗೋಷ್ಟೇ ಒಂದು ಅಡ್ವೆಂಚರ್ ಆಗುತ್ತೆ. ಗೈಸ್, ಇವಾಗ ವಂಡರ್ಲಾ ಗೇಟ್ ಹತ್ರ ಇಳ್ಕೊಂಡೆ. ಇಲ್ಲಿಂದ ನನ್ನ ಟಾರ್ಗೆಟ್, ನಾನು ಒಟ್ಟಿನಲ್ಲಿ ಇವಾಗ ರಾಮನಗರ ಹೋಗ್ಬೇಕು. ಗೈಸ್, ಬೆಂಗಳೂರಿಂದ ಮುಂಬೈಗೆ ಫ್ರೀಯಾಗಿ ಹೋಗಿದ್ದೀನಿ. ಇನ್ನು ರಾಮನಗರಕ್ಕೆ ಹೋಗೋಕ್ಕಾಗಲ್ವಾ, 15 ಕಿಲೋಮೀಟ್ರು. ಹಿಚಾಕಿಂಗ್ ಮಾಡ್ಕೋಗೋಣ ಬನ್ನಿ ಗೈಸ್, ಮಜಾ ಇರುತ್ತೆ. ಕಾರಲ್ಲಿ ಹಿಚಾಕಿಂಗ್ ಮಾಡೋಣ. ನಾನು ಹಿಚಾಕಿಂಗ್ ಮಾಡ್ಕೊಂಡು ವೆಹಿಕಲಲ್ಲಿ ಹೋಗೋಷ್ಟರಲ್ಲಿ ಈ ಬಸ್ಸೇ ಬಂದ್ಬಿಡ್ತೀನಿ. BMTC ಇನ್ನೊಂದು ನೋಡಿ. ನಾನು ವಂಡರ್ಲಾ ಗೇಟ್ಗೆ ಕುಂಬ್ಳಗುಡಿಯಿಂದ 18 ರೂಪಾಯಿ ಕೊಟ್ಟು, ನಾನು ತಿರ್ಗಾ ವಂಡರ್ಲಾ ಗೇಟಿಂದ ಬಿಡ್ದಿಗೆ 18 ರೂಪಾಯಿ, 2 ಸಲ 18 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಈ ಬಸ್ಸು ಬಿಡ್ದಿವರೆಗೂ ಹೋಗುತ್ತೆ. ಇವಾಗಿರೋ ಈ ಟ್ರಾಫಿಕಲ್ ಸರ್ವಿಸ್ ರೋಡಲ್ಲಿ ಹೋಗೋದಕ್ಕೂ ಕಾರಲ್ಲಿ ಆರಾಮಾಗಿ ಎಕ್ಸ್ಪ್ರೆಸ್ ಹೈವೇಲಿ ಹೋಗೋದಕ್ಕೂ ಭಾರಿ ಡಿಫ್ರೆನ್ಸ್ ಐತೆ. ನಾನೇ ಸುಮಾರು ಸರಿ ಹೇಳಿದ್ದೀನಿ, ಒಂದು ಅರ್ಧ ಗಂಟೆ ಒಳಗಡೆ, ಒಂದು 20 ನಿಮಿಷದ ಒಳಗಡೆ ಆರಾಮಾಗೆ ಚನ್ನಪಟ್ಟಣದಿಂದ ಬೆಂಗಳೂರು ಬರ್ಬೋದು ಅಂತ. ಬಸ್ಸಲ್ಲಿ ಸರ್ವಿಸ್ ರೋಡಲ್ಲಿ, ಅದು ಸಂಡೇ ಸ್ಯಾಟರ್ಡೇ ಈ ಟ್ರಾಫಿಕಲ್ಲಿ ಗುರಿ ನಮ್ಮ ಬೆಂಗಳೂರಿಂದ ರಾಮನಗರಕ್ಕೆ ಹೋಗೋಕೆ 1.5 ಅವರ್ ಮೇಲಾಗುತ್ತೆ. ಕುಂಬ್ಳಗುಡಿಯಿಂದ ಬಿಡ್ದಿಗೆ ಬರೋಕ್ಕೆ 2 ಬಸ್ ಹತ್ತಿ ಆ ಟ್ರಾಫಿಕಲ್ಲಿ 1 ಅವರ್ ಆಯಿತು. ಇವಾಗ ನೆಕ್ಸ್ಟು ಟಾಸ್ಕ್, ನಾನು ರಾಮನಗರಕ್ಕೆ ಹೋಗ್ಬೇಕು. KSRTC ಬಸ್ ನಿಂತೈತೆ, ಬನ್ನಿ ಓಡೋಗ್ಬಿಟ್ಟು ಹತ್ಕೊಬಿಡೋಣ.
ಮೋಸ್ಟ್ಲಿ ಏನೋ ಯಾವಾಗೆಲ್ಲ ಊಟ ನಿಲ್ಸ್ಕೊತಾರೆ ಯಾರು ಈಗ ಪ್ಯಾಸೆಂಜರ್ಸ್ ಅದರಲ್ಲಿ. ಯಪ್ಪ ಇದೇ ಒಂದು ಟಾಸ್ಕ್ ಐತೈತಲ್ಲ. ಇದು ಯಾವುದೋ ಬೇರೆ ಕಡೆ ಬಸ್ಸು ಗೈಸ್, ರಾಮನಗರ ಹೋಗಲ್ಲ ಇದು. ರಾಮನಗರ KSRTC ಬಸ್ ಹತ್ಬೇಕು ಇವಾಗ. ಎಷ್ಟೇ ರಶ್ ಇದ್ರು ಬೇರೆ ಆಪ್ಷನೇ ಇಲ್ಲ ನನಗೆ. ಹತ್ತೋಣ ಬನ್ನಿ. ನನ್ನ ಅದೃಷ್ಟಕ್ಕೆ ಯಾವುದೋ ಚನ್ನಪಟ್ಟಣ ಹಿಡ್ಬೋದು, ಫ್ರೀಯಾಗಿರೋ ಬಸ್ ಬತ್ತು, ಆರಾಮಾಗಿ ಹೋಗ್ಬೋದು ಇವಾಗ. ಆರಾಮಾಗಿ ಸಿಗುತ್ತೆ ಬಿಡಿ. ಇವ್ರು ಹೆಂಗೆ ಹತ್ತಿದ್ರು ಇವಾಗ ಬಂದಿರೋ ಬಸ್ಸು ಡಿಪೋದು ಫ್ರೀಯಾಗೈತು. ಫ್ರೀಯಾಗಿರೋ ಬಸ್ಗೆ ಜನ ಎಲ್ಲ ಮುತ್ತಿಗೆ ಹಾಕ್ತಿದ್ದಾರೆ. ಬನ್ನಿ ಗೈಸ್ ಹತ್ಕೋಣ ಇವಾಗ. ಹೆಂಗೆ ಹೋಗೋದು ಅನ್ಕೋತಿದ್ದೆ, ರಾಮನಗರಕ್ಕೆ ಹೆಂಗೋ ಫ್ರೀಯಾಗಿರೋ ಬಸ್ ಬಂದು ಚನ್ನಪಟ್ಟಣ ಹಿಡಿಬೋದು, ಆರಾಮಾಗಿ ಕುತ್ಕೊ ಹೋಗ್ತಾ ಹೆಂಗೆ ಗೈಸ್ ಇವಾಗ. ಅದಕ್ಕೆ ಗೈಸ್ ಮನೇಲಿ ಅದೇ ಆಗಲ್ಲ ನೋಡಿ. ಚನ್ನಪಟ್ಟಣ ಡಿಪೋ ಬಸ್ ನಾನು ಎಂತಕ್ಕೆ ಆಗಲ್ಲ ರಸ್ ಇರುತ್ತೆ ಅಂದ್ಕೊಂಡೆ ಹೀಗೆ ಕುತ್ಕೊ ಹೋಗ್ತಾ ಇದ್ದೆ ಗೈಸ್. ನನ್ನ ಇವತ್ತಿನ ಕೊನೆ ಟಿಕೆಟ್ ಇದು. ಬಸ್ಸಲ್ಲಿ ಬಿಡದಿಂದ ರಾಮನಗರಕ್ಕೆ ತೊಗೊಂಡೆ. ರಾಮನಗರದಿಂದ ಗಾಡಿ ಹಾಕಿದ್ದೀನಿ ನಾನು ಪಾರ್ಕಿಂಗಲ್ಲಿ. ಅಲ್ಲಿಂದ ರಾಮನಗರದಿಂದ ನನ್ನ ಗಾಡಿ ಎತ್ಕೊಂಡು ಹೋಗೋಣ. ಏನಿಲ್ಲ ಗೈಸ್, ಒಂದು 10 ನಿಮಿಷದಲ್ಲಿ ಹೊರಟೋಗ್ತೀವಿ ರಾಮನಗರ. ನಾನು MBA ಓದ್ತಿದ್ದಾಗ 1 ವರ್ಷಕ್ಕೂ ಮೇಲೆ ಇದೇ ರೂಟಲ್ಲಿ ಕುಂಬ್ಳಗೂಡು ಬಂದು ಇಳ್ಕೊಂಡು ಅಲ್ಲಿಂದ ಸೇಮ್ ಹಿಂಗೆ ಓಡಾಡ್ತಿದ್ದೆ. ಅವಾಗ ಅಷ್ಟೊಂದು ಏನು ಟ್ರಾಫಿಕ್ ಇರಲಿಲ್ಲ, ಮತ್ತು ಬಸ್ಗಳು ಇನ್ನೊಂದು ಸ್ವಲ್ಪ ಜಾಸ್ತಿ ಇತ್ತು, ರಶ್ ಕಮ್ಮಿ ಇತ್ತು. ಇವಾಗ ಫ್ರೀ ಮಾಡಿಬಿಟ್ಟಿರೋದಕ್ಕೆ ರಶ್ ಮತ್ತು ಟ್ರಾಫಿಕ್ಕು ಅವಾಗಿನಗಿಂತ ಇವಾಗೇ ಕಷ್ಟ ಟ್ರಾವೆಲ್ ಮಾಡೋದು ಅನಿಸ್ತಾ ಇತ್ತು ಕಂಪೇರ್ ಮಾಡೋದು. ಗೈಸ್ ಫೈನಲಿ ನಾವು ರಾಮನಗರಕ್ಕೆ ಬಂದೆ. ರಾಮನಗರ ಬರೋಷ್ಟರಲ್ಲಿ ಒಂದು 2 ಅವರ್ ಆಯಿತು. ಅದು ಕುಂಬ್ಳಗೂಡಿಂದ. ಇವಾಗ ಹೋಗ್ಬಿಟ್ಟು ಅಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕ ಪಾರ್ಕಿಂಗಲ್ಲಿ ಗಾಡಿ ಹಾಕಿದ್ದೀನಿ ನನ್ನ ಗಾಡಿ ಎತ್ಕೊ ಹೋಗೋಣ ಬನ್ನಿ. ಇಲ್ಲೇ ಪಾರ್ಕಿಂಗ್ ಮಾಡಿರೋದು ನನ್ನ ಗಾಡಿನ ಪೇ ಮಾಡ್ಬಿಟ್ಟು ಇಸ್ಕೊಳ್ಳೋಣ ಬನ್ನಿ. ನೆನ್ನೆ ನೈಟು ಬರ್ತಡೇಗೆ ಹೋದ್ಮೇಲೆ ಅವಾಗ ಹಾಕಿದ್ದು, ಇವಾಗ ಇಸ್ಕೊತಾ ಇದ್ದೀನಿ. ಗಾಡಿ ಇಲ್ಲೇ ಇದೆ ನೋಡಿ, ಮನೆ ಎತ್ಕೊಳ್ಳೋಣ. ನೆನ್ನೆ ನೈಟ್ ಹಾಕಿದ್ದು ನಾನು. ಒಂದು ಸ್ವಲ್ಪ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಸ್ವಲ್ಪ ರಿಚ್ ಮಾಡಬೇಕು. ನೆನ್ನೆ ನೈಟಲ್ಲ, ನೆನ್ನೆ ಬೆಳಗ್ಗೆ ನಿಲ್ಸಿದ್ದು ನಾನು ಇಲ್ಲಿ ಗಾಡಿನ. ಬನ್ನಿ ಇವಾಗ ಗಾಡಿ ಎತ್ಕೊಂಡು ಹೋಗ್ತೀನಿ, ಮನೆಗೆ ಹೋಗ್ಬಿಟ್ಟು ಆನ್ ಮಾಡ್ತೀನಿ. ಹೆಂಗೋಡಕ್ಕೆ ಹೋಗ್ಬಿಡ್ತೀನಿ, ಮನೆಗೆ ಹೋಗ್ಬಿಟ್ಟು ಆನ್ ಮಾಡ್ತೀನಿ ಗೈಸ್. ನೋಡಿ ಹೋಗೋಣ ಮನೆಗೆ. ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡಿದಾಗ ಹೆಂಗಿತ್ತು ನನ್ನ ಮುಖ ಫಳ ಅಂತ ನೋಡಿ, ಧೂಳಿಗೆ ಹೆಂಗಾಗ್ತೈತೆ ಗೈಸ್. ಭೀಮಾ ನೋಡಿ ನಾನು ಬಂದಿದ್ದಕ್ಕೆ ಫುಲ್ ಖುಷಿ ಆಗ್ಬಿಟ್ಟ. ನಾನು ನೆನ್ನೆ ನೈಟು ಬಂದಿರಲಿಲ್ವಲ್ಲ, ಒಂದಿನ ಬಿಟ್ಟು ನೋಡ್ತಾವನಲ್ಲ ನನ್ನ, ಹೆವಿ ಖುಷಿ ಆಗ್ತಾವನು. ಬಂದೇ ಆಯಿತು ಒಳಗೆ. ಗುಡ್ ಬಾಯ್ ಆಯಿತು ಬಾಬಾ. ಅಲ್ಲಿ ನೋಡಿ ಗೈಸ್ ಬಾಸ್ ಹೆಂಗೆ ಗತ್ತಲ್ಲಿ ಕೂತ್ಕೊಂಡು ದೃಷ್ಟಿ ತೆಗ್ಸ್ಕೊತಾವ್ರೆ. ಅಲ್ಲಿ ನೋಡಿ ಹೆಂಗೆ ಕೂತಾನೆ, ಸಾಕು ಬಿಡು. ಭೀಮಾ ನೋಡಿ ಗೈಸ್ ನನ್ನ ಪಕ್ಕನೇ ಬಂದು ಮಲ್ಕೊಬಿಟ್ಟವನೆ. ಬರಲಿ ಭೀಮಾ. ಇವತ್ತಿನ ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ಭೀಮಾ ಮತ್ತು ನನ್ನ ಕಡೆಯಿಂದ ಬಾಯ್.